ಇನ್ನು ಕೋಲ್ಕತ್ತಾದಲ್ಲಿ ವೈದ್ಯೆಯೊಬ್ಬರ ಅತ್ಯಾಚಾರ ಮತ್ತು ಹತ್ಯೆ. ಈ ಅತ್ಯಾಚಾರದ ಬಳಿಕ ರಾಜ್ಯದಲ್ಲೂ ಕೂಡ ಪೊಲೀಸ್ ಇಲಾಖೆಯವರು ಎಚ್ಚೆತ್ತಿದ್ದಾರೆ. ಅದರಲ್ಲೂ ದಾವಣಗೆರೆಯಲ್ಲಿ ದುರ್ಗಾ ಪಡೆ ಕಂಪ್ಲೀಟ್ ಆಕ್ಟಿವ್ ಆಗಿದ್ದು ಈ ರೋಡ್ ರೋಮಿಯೋಗಳ ಹೆಡೆಮುರಿಯನ್ನು ಕಟ್ತಾ ಇದ್ದಾರೆ. ಈ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೊಂದು ಕಾರ್ಯಪಡೆ ನಿಯೋಜನೆಗೊಂಡ್ರೆ ಆಗತಕ್ಕಂಥ ಅನಾಹುತಗಳನ್ನು ತಪ್ಪಿಸಬಹುದು ಅಂತ. ಹೇಗಿದೆ ಹಾಗಾದರೆ ದುರ್ಗಾ ಪಡೆಯ ಕೆಲಸ ಕಾರ್ಯಗಳು ನೋಡೋಣ ಬನ್ನಿ. ಬೆಣ್ಣೆನಗರಿ ಮಹಿಳೆಯರ ರಕ್ಷಣೆಗೆ ನಿಂತ ದುರ್ಗಾ ಪಡೆ, ಪಾರ್ಕ್ ರೋಡ್ ರೋಮಿಯೋಗಳಿಗೆ ಲಗಾಮು. ದಾವಣಗೆರೆಯಲ್ಲಿ ಸುರಕ್ಷಾ ಆಪ್ ಬಳಕೆ ಬಗ್ಗೆ ಜಾಗೃತಿ. ಕೋಲ್ಕತ್ತಾ ವೈದ್ಯೆ ಅತ್ಯಾಚಾರ ಪ್ರಕರಣ ದೇಶದೆಲ್ಲೆಡೆ ತಲ್ಲಣ ಸೃಷ್ಟಿಸಿದೆ. ಇದರಿಂದ ಎಚ್ಚೆತ್ತ ದಾವಣಗೆರೆ ಜಿಲ್ಲಾ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ನಗರದಲ್ಲಿ ಹೆಚ್ಚಾದ ರೋಡ್ ರೋಮಿಯೋಗಳಿಗೆ ಲಗಾಮು ಹಾಕಿ ಹೆಡೆಮುರಿ ಕಟ್ಟಲು ಮತ್ತೆ ದುರ್ಗಾ ಪಡೆಯನ್ನು ಫೀಲ್ಡ್ಗೆ ಇಳಿಸಿದೆ. ಎಸ್ಪಿ ಉಮಾ ಪ್ರಶಾಂತ್ ಮಾರ್ಗದರ್ಶನದಂತೆ ದಾವಣಗೆರೆ ನಗರದಲ್ಲಿ ದುರ್ಗಾ ಪಡೆ ಬ್ಯಾಟಿಂಗ್ ಆರಂಭಿಸಿದೆ. ಮಹಿಳೆಯರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸುರಕ್ಷತೆಯ ಆದ್ಯತೆ ಮೇರೆಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಪಿಎಸ್ಐ ಮಟ್ಟದ ಮಹಿಳಾ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ಈ ದುರ್ಗಾ ಪಡೆಯಲ್ಲಿ ಇದ್ದಾರೆ. ಮಹಿಳೆಯರಿಗೆ, ಯುವತಿಯರಿಗೆ ಚುಡಾಯಿಸಿ ಕೀಟಲೆ ಮಾಡುವ ಪೊರ್ಕಿಗಳಿಗೆ ಕಾನೂನು ಕ್ರಮದ ಎಚ್ಚರಿಕೆ ನೀಡುತ್ತಿದ್ದಾರೆ. ದಾವಣಗೆರೆ ನಗರದಲ್ಲಿ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಗಾಗಿ ಒಂದು ದುರ್ಗಾ ಪಡೆಯನ್ನು ರಚಿಸಲಾಗಿದೆ. PSI ಮಟ್ಟದ ಅಧಿಕಾರಿ ಅವರ ಜೊತೆಯಲ್ಲಿ 6 ಜನ ಸಿಬ್ಬಂದಿಗಳಿರ್ತಾರೆ. ಅವರು ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ, ಪಾರ್ಕ್ಗಳಿಗೆ, ಅದಲ್ಲದೆ ರೈಲ್ವೆ ಸ್ಟೇಷನ್ಸು, ಬಸ್ ಸ್ಟ್ಯಾಂಡು, ಎಲ್ಲೆಲ್ಲಿ ಹೆಚ್ಚು ಜನರದ್ದು ಸಂದಣಿ ಇರುತ್ತೆ ಅಲ್ಲೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ಅವೇರ್ನೆಸ್, ಲೀಗಲ್ ಅವೇರ್ನೆಸ್ ಜೊತೆಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಅಲ್ಲಿ ಟೀಸಿಂಗ್ ಇದ್ದರೆ, ಪುಲ್ಲರ ಹಾವಳಿ ಇದ್ದರೆ ಅದ್ರ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಇತ್ತು. ಅದನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ. ಪಾರ್ಕ್ಗಳಲ್ಲಿ ಹೋದಾಗ ಹಿರಿಯ ನಾಗರಿಕರಿದ್ದರೆ ಅಲ್ಲಿ ಕೂಡ ಕಾನೂನು ಸಂಬಂಧ ಅರಿವು ಮೂಡಿಸೋದ್ರ ಜೊತೆಗೆ ಅವರ ಸಮಸ್ಯೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ನಗರದ ಶಾಲಾ ಕಾಲೇಜು, ಬಸ್ ಸ್ಟ್ಯಾಂಡ್, ಪಾರ್ಕ್ಗಳು ಸೇರಿದಂತೆ ಗುಂಪು ಸೇರುವ ಪ್ರದೇಶಗಳಲ್ಲಿ ಹಾಗೂ ಒಂಟಿಯಾಗಿ ಮಹಿಳೆಯರು ಸಂಚರಿಸುವ ಪ್ರದೇಶಗಳಲ್ಲಿ ಹಗಲು ರಾತ್ರಿ ದುರ್ಗಾ ಪಡೆ ಕಾವಲು ಕಾಯ್ತಿದೆ. ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಪೋಕ್ಸೋ ಕಾಯ್ದೆಗಳ ಬಗ್ಗೆ, ಮಾದಕ ವಸ್ತುಗಳ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ, ತುರ್ತು ಸಹಾಯವಾಣಿ 112 ಬಳಕೆ ಬಗ್ಗೆ ಹಾಗೂ ಮಹಿಳೆಯರ ಸುರಕ್ಷತೆಗೆ ಇರುವ ದಾವಣಗೆರೆ ಸುರಕ್ಷಾ ಆಪ್ ಬಳಕೆ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಇದರಿಂದ ಪೋಷಕರು ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಂತಾಗಿದೆ. ದಾವಣಗೆರೆಯಲ್ಲಿ ದುರ್ಗಾ ಪಡೆ ಆಗಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ಈಗ ಕೋಲ್ಕತ್ತಾದಲ್ಲಾಗಿರೋದು ರೇಪ್ ಕೇಸಿಂದ ಭಾಳ ಜನಗಳು ಭಾಳ ಎದುರಿದ್ದಾರೆ. ಆ ವಿಚಾರದಲ್ಲಿ ಹೆಂಗಸರು ಅವ್ರ ಮಕ್ಕಳನ್ನ ಕಾಲೇಜಿಗೆ ಕಳ್ಸೋಕ್ಕೂ, ಸ್ಕೂಲಿಗೆ ಕಳ್ಸೋಕ್ಕೂ ತುಂಬ ಒಂಥರ ಭಯಭೀತರಾಗಿದ್ದಾರೆ. ಯಾವ ಸಮಯದಲ್ಲಿ ನನ್ನ ಮಗಳಿಗೆ ಏನಾಗುತ್ತೋ, ನಿನ್ನ ಮಗಳಿಗೆ ಏನಾಗುತ್ತೋ, ಕಾಲೇಜ್ ಅಂದರೆ ದೊಡ್ಡದಿರುತ್ತೆ, ಯಾವ ರೂಮಲ್ಲಿ ಏನಾಗುತ್ತೋ, ಏನು ಕಥೆನೋ ಅಂತೇಳಿ ಮಹಿಳೆಯರೆಲ್ಲ ತುಂಬ ಎದುರಿದ್ದಾರೆ. ಅದರಿಂದ ದಾವಣಗೆರೆಯಲ್ಲಿ ಈಗ ದುರ್ಗಾ ಪಡೆ ಆದಾಗಿಂದ ಸ್ವಲ್ಪ ಪರವಾಗಿಲ್ಲ, ಈಗೆಲ್ಲ ಸ್ವಲ್ಪ ಕಂಟ್ರೋಲಾಗಿ ಬಂದಿದೆ. ಆಮೇಲೆ ಪಾರ್ಕ್ಗಳಲ್ಲಿ ಸುಮ್ಮನೆ ಈಗ ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ ಮಕ್ಕಳೆಲ್ಲ ಪಾರ್ಕಲ್ಲಿ ಹೋಗಿ ಕೂತ್ಕೊಳ್ಳೋದು, ಹರಟೆ ಹೊಡೆಯೋದು, ಇವ್ರಿಗೂ ಚೂಡಾಸೋದು ಮಾಡೋದು ಎಲ್ಲ ಮಾಡ್ತಾ ಇರಬೇಕಾದ್ರೆ ದುರ್ಗಾ ಪಡೆಯವರು ಹೋಗ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ, ಯಾಕೆ ಕಾಲೇಜ್ ಬಿಟ್ಟಿದ್ರಿ, ಆ ಸ್ಕೂಲ್ ಯಾಕೆ ಹೋಗ್ತಿಲ್ಲ ಅಂತ ಎಲ್ಲ ವಿಚಾರ ಮಾಡಿ ಅವ್ರಿಗೆ ಒಳ್ಳೆ ಬುದ್ಧಿ ಹೇಳಿ ಅವ್ರು ಕಾಲೇಜಿಗೆ ಕಳಿಸೋದು, ಸ್ಕೂಲಿಗೆ ಕಳಿಸೋದು ಒಂದು ವ್ಯವಸ್ಥೆನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಇತ್ತೀಚೆಗೆ ರೋಡ್ ರೋಮಿಯೋಗಳ ಹಾವಳಿ ಹೆಚ್ಚಾಗಿದ್ದು, ಕಾಲೇಜು ಬಂಕ್ ಮಾಡುವವರ ಸಂಖ್ಯೆಯೂ ಸಹ ಜಾಸ್ತಿ ಆಗ್ತಿದೆ. ಇದೀಗ ದುರ್ಗಾ ಪಡೆ ಫುಲ್ ಆಕ್ಟಿವ್ ಆಗಿದ್ದು, ಪೋಷಕರು ತಮ್ಮ ಮಕ್ಕಳನ್ನ ಧೈರ್ಯವಾಗಿ ಹೊರ ಕಳುಹಿಸಲು ಮುಂದಾಗಿದ್ದಾರೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.